ಹಾಯ್ ನಮಸ್ಕಾರ. ಹೇಗಿದ್ದೀರಾ ನನ್ನೆಲ್ಲ ಪ್ರೀತಿಯ ಕರುನಾಡಿನ ಸ್ಪರ್ಧಾರ್ಥಿಗಳು? ಅಧ್ಯಯನವನ್ನ ಬಿಡಬೇಡಿ, ನಿಮ್ಮ ಗುರಿಯನ್ನ ಮುಟ್ಟುವ ತನಕ ಅಂತ ಹೇಳ್ತಾ, ಯಾವುದೇ ಒಂದು ಸಂಶೋಧನೆ ಆಗಲಿ, ಯಾವುದೇ ಒಂದು ಇನ್ವೆನ್ಷನ್ಸ್ಗಳಾಗಲಿ, ಅವುಗಳಿಗೆ ಅದರದೇ ಆದಂಥ ಒಂದು ಪಾರ್ಶ್ವಭೂಮಿ, ಅದರದೇ ಆದಂಥ ಒಂದು ಇತಿಹಾಸ ಇದ್ದೇ ಇರುತ್ತೆ. ಸೊ ಹಾಗೆ ಇವತ್ತು ನಾವು ಗಣಕಯಂತ್ರದ ಏಳಿಗೆ ಬಗ್ಗೆ, ಗಣಕಯಂತ್ರದ ಉತ್ಕ್ರಾಂತಿ ಬಗ್ಗೆ ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ನಾವು ಕಂಪ್ಯೂಟರ್ನ ಇತಿಹಾಸವನ್ನ ಒಂಚೂರು ಮೆಲುಕು ಹಾಕಿದಾಗ ಅಬಾಕಸ್ ಇಂದ ಹಿಡಿದು ಡಿಫರೆನ್ಸ್ ಎಂಜಿನ್ ವರೆಗೂ ಅದರದೇ ಆದಂತಹ ಒಂದು ಪ್ರಗತಿಯ ದಾರಿ ಇದೆ. ಚಾರ್ಲ್ಸ್ ಬಾಬೇಜ್ ಅವರನ್ನೇ ಯಾಕೆ ಕಂಪ್ಯೂಟರ್ನ ಜನಕ ಅಂತ ಕರೀತಾರೆ ಅಂದ್ರೆ ನೋಡಿ, ಫಾದರ್ ಆಫ್ ಕಂಪ್ಯೂಟರ್ ಅಂತ ಕೇಳಿದಾಗ ನೀವು ಚಾರ್ಲ್ಸ್ ಬಾಬೇಜ್ ಅಂತ ಹೇಳಬೇಕು. ಯಾಕೆ ಅವರನ್ನೇ ಫಾದರ್ ಆಫ್ ಕಂಪ್ಯೂಟರ್ ಅಂತಾರೆ ಅಂದ್ರೆ, ಡಿಫರೆನ್ಸ್ ಎಂಜಿನ್ ಅಂಡ್ ಅನಾಲಿಟಿಕಲ್ ಎಂಜಿನ್ ಇವೆರಡೂ ಮಷಿನ್ ಚಾರ್ಲ್ಸ್ ಬಾಬೇಜ್ ಅವರು ಇನ್ವೆಂಟ್ ಮಾಡ್ತಾರೆ. ಆ ಎರಡೂ ಮಷಿನ್ಗಳ ತತ್ವಗಳ ಮೇಲೆ, ಆ ಎರಡೂ ಮಷಿನ್ಗಳಲ್ಲಿ ಬಳಸಿದಂತಹ ತಂತ್ರಜ್ಞಾನದ ಮೇಲೆಯೇ ಇವತ್ತಿನ ಎಲ್ಲ ಗಣಕಯಂತ್ರಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ವಾಟ್ ಎವರ್ ದ ಪ್ರಿನ್ಸಿಪಲ್ ಈಸ್ ಯೂಸಿಂಗ್ ಟುಡೇಸ್ ಕಂಪ್ಯೂಟರ್, ಆಲ್ ದ ಪ್ರಿನ್ಸಿಪಲ್ ಇಸ್ ಬೇಸ್ಡ್ ಆನ್ ದಟ್ ಡಿಫರೆನ್ಸ್ ಎಂಜಿನ್ ಅಂಡ್ ಅನಾಲಿಟಿಕಲ್ ಎಂಜಿನ್. ದಟ್ಸ್ ವೈ ಚಾರ್ಲ್ಸ್ ಬಾಬೇಜ್ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಕಂಪ್ಯೂಟರ್. ಓಕೆ, ಸೊ ಯಾವ ರೀತಿ ಮನುಷ್ಯನ ತಲೆಮಾರುಗಳ ಡೆವಲಪ್ಮೆಂಟ್ ಆಯ್ತೋ ಅದೇ ರೀತಿ ಕಂಪ್ಯೂಟರ್ ಕೂಡ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಗಣಕಯಂತ್ರದ ತಲೆಮಾರನ್ನ ನೋಡ್ತಾ ಇದ್ದೀವಿ. ಆದ್ರೆ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನನ್ನೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಲೈಕ್, ಶೇರ್, ಸಬ್ಸ್ಕ್ರೈಬ್. ಇಟ್ಸ್ ಅ ವೆರಿ ಕಾಮನ್ ಡೆಫಿನೇಷನ್ ಟು ಆಲ್ ಯೂಟ್ಯೂಬರ್ಸ್. ಅದನ್ನ ಮಾಡಿ ಬನ್ನಿ ಜನರೇಷನ್ ಆಫ್ ಕಂಪ್ಯೂಟರ್ ನೋಡೋಣ. ಟೋಟಲಿ 5 ಜನರೇಷನ್ಗಳು ಬರ್ತವೆ. ಸೊ ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಈ 5 ಜನರೇಷನ್ಗಳಲ್ಲಿ ಸಾಮಾನ್ಯವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಇವುಗಳಲ್ಲಿ ಗಾತ್ರ, ದ ಸೈಜ್ ಆಫ್ ದ ಕಂಪ್ಯೂಟರ್ ಫ್ರಮ್ ಜನರೇಷನ್ ಟು ಜನರೇಷನ್ ಇಸ್ ವೆರಿ, ಅದು ಚೇಂಜ್ ಆಗಿದೆ. ದ ಪ್ರೊಸೆಸಿಂಗ್ ಸ್ಪೀಡ್ ಚೇಂಜ್ ಆಗಿದೆ. ಅವುಗಳಲ್ಲಿ ಮುಖ್ಯವಾಗಿ ಅವುಗಳಲ್ಲಿ ಬಳಸುವಂತಹ ಬೇಸಿಕ್ ಕಾಂಪೋನೆಂಟ್ಗಳು ಬದಲಾವಣೆ ಆಗ್ತಾ ಹೋಗಿದ್ದಾವೆ. ಸೊ ಅವುಗಳನ್ನ ಒಂದೊಂದಾಗಿ ನೋಡಿ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಸ್ಪ್ಯಾನ್ ನೋಡಿ, 1945ರಿಂದ 1956ರವರೆಗೆ ಆ ಎಲ್ಲ ಗಣಕಯಂತ್ರಗಳನ್ನು ನಾವು ಮೊದಲನೇ ತಲೆಮಾರುಗಳಲ್ಲಿ ಹಾಕ್ತೀವಿ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಈ ಮೊದಲನೇ ಜನರೇಷನ್ ಆಫ್ ಕಂಪ್ಯೂಟರ್ಗಳಲ್ಲಿ ಬೇಸಿಕ್ ಕಾಂಪೋನೆಂಟ್ ಅಂತ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸ್ತಾ ಇದ್ರು. ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನ ಬಳಸ್ತಾ ಇದ್ರು. ಈ ಮೊದಲನೇ ತಲೆಮಾರು ಕಂಪ್ಯೂಟರ್ಗಳ ವೀಕ್ನೆಸ್ ಏನಪ್ಪಾ ಅಂದ್ರೆ, ಇವುಗಳು ಆಕಾರದಲ್ಲಿ ತುಂಬಾ ದೊಡ್ಡದಾಗಿತ್ತು. ಸೈಜ್ ಆಫ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವಾಸ್ ವೆರಿ ಬಿಗ್. ಜೊತೆಗೆ ಅವುಗಳು ಪ್ರೊಸೆಸಿಂಗ್ ಮಾಡುವಂತ ಸ್ಪೀಡ್ ತುಂಬಾ ಕಡಿಮೆ ಇತ್ತು. ದ ಪ್ರೊಸೆಸಿಂಗ್ ಸ್ಪೀಡ್ ಇಸ್ ವೆರಿ ಲೋ. ಹೀಟ್ ಇಮಿಷನ್ ಜಾಸ್ತಿ ಆಗ್ತಾ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸಿರೋದ್ರಿಂದ ಮೊದಲನೇ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಹೀಟ್ ಇಮಿಷನ್ ಜಾಸ್ತಿ ಆಗ್ತಾ ಇತ್ತು. ಅದರಿಂದ ಸಿಸ್ಟಮ್ ಫೇಲ್ಯೂರ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಆದ್ರಿಂದ ನಮಗೆ ಈ ವ್ಯಾಕ್ಯೂಮ್ ಟ್ಯೂಬ್ ಅನ್ನ ತೆಗೆದು ಎರಡನೇ ಜನರೇಷನ್ಗಳಲ್ಲಿ 1956ರಿಂದ 63ರಲ್ಲಿ ಇವುಗಳನ್ನ ರಿಪ್ಲೇಸ್ಮೆಂಟ್ ಮಾಡ್ತಾರೆ. ಯಾರಿಂದ ಅಂದ್ರೆ ಟ್ರಾನ್ಸಿಸ್ಟರ್ಗಳಿಂದ. ನೆನ್ಪಿಟ್ಕೊಳ್ಳಿ, ಟ್ರಾನ್ಸಿಸ್ಟರ್ಸ್ ಗಳನ್ನ ಸೆಕೆಂಡ್ ಜನರೇಷನ್ಗಳಲ್ಲಿ ಬೇಸಿಕ್ ಕಾಂಪೋನೆಂಟ್ ಅಂತ ಬಳಸ್ತಾರೆ. ಇದರಿಂದ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಅವುಗಳು ಪ್ರೊಸೆಸಿಂಗ್ ಮಾಡುವಂತ ಸ್ಪೀಡ್ ಒಂಚೂರು ಇನ್ಕ್ರೀಸ್ ಆಯಿತು. ಹೀಟ್ ಇಮಿಷನ್ ಕಡಿಮೆ ಆಯಿತು. ಡ್ಯೂ ಟು ವ್ಯಾಕ್ಯೂಮ್ ಟ್ಯೂಬ್ ಅನ್ನ ತೆಗೆದಿರೋದ್ರಿಂದ ಸ್ಪೀಡ್ ಇಮಿಷನ್ ತುಂಬಾ, ಅದು ಹೀಟ್ ಇಮಿಷನ್ ಏನಾಯ್ತು ತುಂಬಾ ಕಡಿಮೆ ಆಯಿತು. ಅದಾದ ನಂತರ ಇನ್ನು ಗಣಕಯಂತ್ರಗಳಲ್ಲಿ ರಿಲಯಬಿಲಿಟಿ ಜಾಸ್ತಿ ಮಾಡಬೇಕು, ಅವುಗಳ ಪ್ರಕ್ರಿಯೆ ಮಾಡುವ ವೇಗವನ್ನ ಜಾಸ್ತಿ ಮಾಡಬೇಕು ಅಂತ ಮೂರನೇ ತಲೆಮಾರು ಅಂದ್ರೆ 1964ರಿಂದ 1971ರವರೆಗಿರುವಂತಹ ಈ ಕಂಪ್ಯೂಟರ್ಗಳಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಬಳಸಿದ್ರು. ಟ್ರಾನ್ಸಿಸ್ಟರ್ ಗಳನ್ನ ತೆಗೆದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಗಳನ್ನ ಬಳಸಕ್ಕೆ ಶುರು ಮಾಡಿದ್ರು. ಇವುಗಳನ್ನ ಐಸಿಸ್ ಅಂತ ಕರೀತಾರೆ. ಐಸಿಸ್ ಅಂತ ಕರೀತಾರೆ. ಸೊ ಈ ಮೂರನೇ ಜನರೇಷನ್ ಕಂಪ್ಯೂಟರ್ ಅಲ್ಲಿ ಮತ್ತೆ ಗಣಕಯಂತ್ರದ ಗಾತ್ರ ಕಮ್ಮಿ ಆಗ್ತಾ ಬಂತು. ಅವುಗಳಲ್ಲಿ ಪ್ರಕ್ರಿಯೆ ಮಾಡುವ ವೇಗ ಜಾಸ್ತಿ ಆಗ್ತಾ ಬಂತು. ಅವುಗಳಲ್ಲಿ ಮಷಿನ್ಗಳ ರಿಲಯಬಿಲಿಟಿ ಅನ್ನೋದು ಜಾಸ್ತಿ ಆಗ್ತಾ ಬಂತು. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಕೂಡ ನಮಗೆ ಪ್ರಕ್ರಿಯೆಯನ್ನ ಕಡಿಮೆ ಮಾಡಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಮೈಕ್ರೋ ಪ್ರೊಸೆಸರ್ ಗಳನ್ನ 4ನೇ ತಲೆಮಾರುಗಳಲ್ಲಿ ಬಳಸಕ್ಕೆ ಶುರು ಮಾಡಿದ್ವಿ. ವಿ ರಿಪ್ಲೇಸ್ಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಫ್ರಮ್ ಮೈಕ್ರೋಪ್ರೊಸೆಸರ್ ಇನ್ 4th ಜನರೇಷನ್ ಆಫ್ ಕಂಪ್ಯೂಟರ್. 1971ರಿಂದ 1980ರವರೆಗೆ
4ನೇ ತಲೆಮಾರು ಕಂಪ್ಯೂಟರ್ಗಳಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನ ಬಳಸಕ್ಕೆ ಶುರು ಮಾಡಿದ್ರು. ಸೊ ಆಕ್ಚುಲಿ ಗಣಕಯಂತ್ರದ ಕ್ರಾಂತಿ ಆಗಿರೋದು 4ನೇ ತಲೆಮಾರು. ಗಣಕಯಂತ್ರಗಳ ಗಾತ್ರ ಬಹಳಷ್ಟು ಕಡಿಮೆ ಆಯಿತು, ಅವುಗಳು ಪ್ರಕ್ರಿಯೆ ಮಾಡುವಂತ ವೇಗ ತುಂಬಾ ಜಾಸ್ತಿ ಆಯಿತು. ಆದ್ರಿಂದ 4ನೇ ತಲೆಮಾರನ್ನ ನಾವು ಬಹಳ ಮಹತ್ವಪೂರ್ಣ ಘಟ್ಟ ಅಂತ ತಿಳ್ಕೊತೀವಿ ಕಂಪ್ಯೂಟರ್. ಅದಾದ ನಂತರ ಒಂದು ಹೊಸ ಆವಿಷ್ಕಾರ, ಒಂದು ಹೊಸ ಕ್ರಾಂತಿ ಸದ್ಯದ ಗಣಕಯಂತ್ರಗಳಲ್ಲಿ ಆಗ್ತಾ ಇದೆ. ಇವುಗಳನ್ನ ಮೈಕ್ರೋ ಪ್ರೊಸೆಸರ್ಗೆ ಇನ್ನೊಂದು ಹೇಳಿ ಬರುತ್ತೆ, VLSIC ಅಂತ ಕರೀತಾರೆ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ ಮೈಕ್ರೋ ಪ್ರೊಸೆಸರ್ಗಳನ್ನ. ಇವುಗಳಲ್ಲಿ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬಳಸಿದ್ರು. ಇವುಗಳನ್ನ ತೆಗೆದು 5ನೇ ಜನರೇಷನ್ಗಳಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನ ಅಳವಡಿಸ್ತಾರೆ. ಇವತ್ತಿನ ಗಣಕಯಂತ್ರಗಳಲ್ಲಿ ಬಳಸ್ತಾ ಇರುವಂತಹ ಮೇನ್ ಪ್ರಿನ್ಸಿಪಲ್ ಯಾವ್ದಪ್ಪ ಅಂದ್ರೆ ಅದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮನುಷ್ಯನ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ತಂತ್ರಜ್ಞಾನವನ್ನು ಗಣಕಯಂತ್ರಗಳಿಗೆ ಅಳವಡಿಸಿರುವಂತಹ ಇವತ್ತಿನ ಎಲ್ಲಾ ಜನರೇಷನ್ಗಳು AI ಅನ್ನ ಬಳಸ್ತಾ ಇದೆ. ಎಲ್ಲಾ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ವಿ. ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಮಷೀನು ನಿಮ್ಮನ್ನ ಅರ್ಥ ಮಾಡ್ಕೊಳುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ನೀವು ಯೂಟ್ಯೂಬ್ ಅಲ್ಲಿ ಒಂದ್ ವೇಳೆ ನೀವು ಯಾವ ತರಹದ ವಿಡಿಯೋ ನೋಡ್ತೀರಾ, ಫಸ್ಟ್ ಟೈಮ್ ನೀವು ಲಾಗಿನ್ ಆದ ತಕ್ಷಣ ಯಾವ ತರಹದ ವಿಡಿಯೋಗಳನ್ನ ನೀವು ಸರ್ಚ್ ಮಾಡ್ತೀರಾ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ನೀವು ಯೂಟ್ಯೂಬ್ ಬಾಗಿಲನ್ನ ತೆಗೆದಾಗ ನಿಮಗೆ ನೀವು ಹಿಂದೆ ವ್ಯೂ ಮಾಡಿರುವಂತಹ ವಿಡಿಯೋಗೆ ಸಂಬಂಧಪಟ್ಟಂತಹ ವಿಡಿಯೋಗಳೇ ನಿಮಗೆ ಕಾಣಿಸ್ತವೆ. ನೀವು ಅದಕ್ಕೆ ಹೇಳಿಲ್ಲ ನನಗೆ ಇದೇ ವಿಡಿಯೋಗಳನ್ನ ತೋರಿಸುವಂತ, ಆದ್ರೆ ಮಷೀನು ಅಪ್ಲಿಕೇಶನ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ತೇವೆ. ದಿಸ್ ಟೈಪ್ ಆಫ್ ಮೆಂಟಾಲಿಟಿ ಲೈಕ್ ದಿಸ್, ಈ ವ್ಯಕ್ತಿಗೆ ಈ ತರ ವಿಡಿಯೋಗಳು ಇಷ್ಟ ಅಂತ ಅರ್ಥ ಆಗುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿವರೆಗೂ ನಾವು 5 ತಲೆಮಾರುಗಳನ್ನು ನೋಡಿದೀವಿ. ಮೊದಲನೇ ತಲೆಮಾರುಗಳಲ್ಲಿ ಬೇಸಿಕ್ ಕಾಂಪೋನೆಂಟ್ ಆಗಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡ್ತೀವಿ, ಸೆಕೆಂಡ್ ಅಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀವಿ, ಥರ್ಡ್ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಯೂಸ್ ಮಾಡ್ತೀವಿ, ಫೋರ್ತ್ ಅಲ್ಲಿ ಮೈಕ್ರೋ ಪ್ರೊಸೆಸರ್ ಯೂಸ್ ಮಾಡ್ತೀವಿ, ಫಿಫ್ತ್ ಅಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜೀಸ್ ಯೂಸಿಂಗ್ these are the 5 fundamental generations in computer which indicate the development of the computer. ಮೊದಲನೇ ಜನರೇಷನ್ ಇಂದ ಈ ಜನರೇಷನ್ಗಳಿಗೂ ಗಣಕಯಂತ್ರದ ಆಕಾರಮಾನದಲ್ಲಿ ಕಡಿಮೆ ಆಯಿತು, ಗಣಕಯಂತ್ರ ಪ್ರಕ್ರಿಯೆ ಮಾಡುವಂತಹ ಸ್ಪೀಡ್ ಜಾಸ್ತಿ ಆಯಿತು, ಗಣಕಯಂತ್ರದ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಬಂತು, ಗಣಕಯಂತ್ರದಲ್ಲಿ ರಿಲಯಬಿಲಿಟಿ ಜಾಸ್ತಿ ಆಗ್ತಾ ಬಂತು. ಇದೆಲ್ಲ ಡೆವಲಪ್ಮೆಂಟ್ ಆಗಿರೋದು ಜನರೇಷನ್ ಬೈ ಜನರೇಷನ್ ವಿತ್ ದಿ ಯೂಸ್ ಆರ್ ವಿತ್ ದಿ ಚೇಂಜ್ ಆಫ್ ಬೇಸಿಕ್ ಕಾಂಪೋನೆಂಟ್ ವಿ ಯೂಸ್. ಓಕೆ, ಇದು ಜನರೇಷನ್ ಆಫ್ ಕಂಪ್ಯೂಟರ್. ನಿಮಗೆ ಈ ಇಸ್ವಿಗಳ ಮೇಲೆ ಪ್ರಶ್ನೆ ಕೇಳಬಹುದು, ಅಥವಾ ಬೇಸಿಕ್ ಕಾಂಪೋನೆಂಟ್ ಮೇಲೆ ಪ್ರಶ್ನೆ ಕೇಳಬಹುದು, ಅಥವಾ ಇವುಗಳ ಲಾಂಗ್ ಫಾರ್ಮ್ ಮೇಲೆ ಪ್ರಶ್ನೆ ಕೇಳಬಹುದು. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬೇಸಿಕ್ ಕಾಂಪೋನೆಂಟ್, ಇವುಗಳನ್ನ ನೀವು ಮತ್ತಷ್ಟು ಆಳವಾಗಿ ಕಲಿತು ಜನರೇಷನ್ ಆಫ್ ಕಂಪ್ಯೂಟರ್ನ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಆರಾಮಾಗಿ ಉತ್ತರ ಕೊಟ್ಟು ಆ ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ನಮ್ಮ ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.